ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಎಲ್ಲಿಗೆ ಅಂದರೆ ಡ್ರೈವಿಂಗ್ ಕ್ಲಾಸಿಗೆ. ಆ್ಯಕ್ಚುಲಿ ಗೊತ್ತಾ ಇವಾಗ ನಾನು ನಿಮಗೆ ಪಾಪು ಈಗ ದೇವ್ರ ಹಾಡು ಆ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಪಟ್ಟು ಕೇಳ್ತಾಳೆ ಪಾಪು. ನಾನು ಜಸ್ಟ್ ಇವರೇ ನಮಗೆ ಟ್ರೈನರು ಹೇಳ್ಕೊಡೋದು. ಹಾಯ್ ಹೇಳಿ. ಹಾಯ್ ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಪಪ್ಪ ನೋಡ್ರೆ ಒಂದು ಫಂಕ್ಷನ್ ಇದೆ ಹೋಗೋಣ ಅಂದರು. ಅವರು ರೆಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಎಲ್ಲಿಗೆ ಅಂದರೆ ಡ್ರೈವಿಂಗ್ ಕ್ಲಾಸಿಗೆ. ಆ್ಯಕ್ಚುಲಿ ನಾನು ಇವತ್ತಿಗೆ ಹೋದರೆ 4 ಡೇಸ್, ಅಂದರೆ ಮಂಡೆಯಿಂದ ನಾನು ಡ್ರೈವಿಂಗ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ. ಆಲ್ಮೋಸ್ಟ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಇವತ್ತು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇರೋದು. ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಪಾಪು ಮತ್ತು ಅಮ್ಮನೂ ಬರ್ತಾರೆ ಜೊತೆಗೆ. ಪಾಪು ಕರ್ಕೊಂಡೇ ಹೋಗ್ತೀನಿ ನಾನು. ಅದಕ್ಕೆ ಪಾಪು ರೆಡಿ ಮಾಡ್ತಾ ಇದ್ದಾರೆ ಮಮ್ಮಿ, ಅಂದರೆ ಸ್ನಾನ ಮಾಡಿಸ್ತಾರೆ. ಈಗ ಸ್ನಾನ ಮಾಡಿಬಿಟ್ಟು ನಿನ್ನ ಮಮ್ಮಿನೂ ರೆಡಿ ಆಗ್ತಾರೆ. ನಾನು ಮಮ್ಮಿ ಪಾಪು ಹೋಗ್ತೀವಿ. ಪಾಪುದು ಸ್ನಾನ ಆಯಿತು, ಮಲಗಿಸಿದ್ದೀನಿ ಇವಾಗ. ಗೈಸ್, ಪಾಪುನು ಮಲ್ಕೊಂತು. ಅವ್ರು ಬಂದ ತಕ್ಷಣ ಪಾಪುನ ಎದ್ದಳಿಸ್ಬಿಟ್ಟು ಅದಕ್ಕೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡ್ತೀನಿ. ಅವರು 11 o'clock ಹಾಗೆ ಬರ್ತಾರೆ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಮಾರ್ನಿಂಗ್ ಹಂಗೆ ಹೋಗೋಣ ಕಲೀಲಿಕ್ಕೆ ಅಂತ. ಬಟ್ ಇದೊಂದು ವಾರ ಮಾರ್ನಿಂಗ್ ಆಗಲ್ಲ ಅಂತ ಹೇಳಿದರು. ಅದಕ್ಕೆ 11 o'clock-ಗೆ. ಈಗ 11 o'clock-ಗೆ ಅವ್ರು ಇಲ್ಲೇ ಬಂದು ನಮ್ಮನ್ನು ಪಿಕ್ ಮಾಡ್ತಾರೆ, ಆಮೇಲೆ ಇಲ್ಲೇ ಬಂದು ಡ್ರಾಪ್ ಹಾಕ್ತಾರೆ. ಪಾಪು ಮತ್ತು ಮಮ್ಮಿನೂ ರೆಡಿ ಆದರು. ಅಮ್ಮು ಹಾಯ್ ಅನ್ನಮ್ಮು. ಹಾಯ್ ಹಾಯ್ ಅನ್ನು. ಅದೇ ಇವಾಗಿನ್ನು ಎದ್ದಿರೋದಲ್ಲ, ಆಗಲೇ ರೆಡಿ ಮಾಡಿದ್ವಿ. ಹಾಯ್ ಹಾಯ್ ನಮ್ಮ ಅದೇ ಇವಾಗಿನ್ನು ಎದ್ದಿರೋದಾ, ಅದಕ್ಕೆ ಹಾಗೆ. ಇನ್ನೇನು ಬರಬಹುದು, ಆಲ್ರೆಡಿ ಟೈಮ್ ಆಯಿತು. ನೋಡೋಣ, ಬರ್ತಿದ್ದಂಗೆ ಇನ್ನೇನು ಹೊರಡ್ತೀವಿ. ಮಾತಾಡ್ತೀಯಾ? ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬರ್ಬಹುದು ಅನಿಸುತ್ತೆ ಅವರು, ಆಗಲೇ ಟೈಮ್ ಆಯಿತು. ಇನ್ನೊಂದು 5-10 ಮಿನಿಟ್ಸ್. ಹಾಯ್ ಅಂತ್ಯಮ್ಮ, ಹಾಯ್ ಅಂತ್ಯ. ಹೇಳಿ ಮಗ, ಹಾಯ್ ಅಮ್ಮ. ಹಾಯ್ ಹಾಯ್ ಅಮ್ಮ. ನಾನು ಆಲ್ಮೋಸ್ಟ್ ಕಾರ್ ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದೀನಿ ನನ್ನ ಕಂಡಂಗೆ, ನಾನು ನೋಡ್ದಂಗೆ. ಆ್ಯಕ್ಚುಲಿ ಇವತ್ತಿಗೆ ನಾನು ಹೋಗ್ತಾ 4 ಡೇಸ್ ಅಷ್ಟೇ. ಏನ್ಮಾ ಹೇಗೆ ಮಾಡ್ತಾ ಇದ್ದೀನಿ ನಾನು ಇದು ಡ್ರೈವ್? ಕಾರೆಲ್ಲ ಚೆನ್ನಾಗಿ ಓಡಿಸ್ತಾರೆ. ಏನು ಇವಾಗ ಹೋಗಿ 3 ಡೇಸಾ? ಇವತ್ತಿಗೆ 4 ಡೇಸ್ ಇವತ್ತಿಂದ. ಇವತ್ತಿಗೆ ಹೋದ್ರೆ 4 ಡೇಸ್. 4 ಡೇಸ್. ಇದರಿಂದ ಡೈಲಿ ಒಂದು 10 ಕಿಲೋಮೀಟರ್ 20ನಾ? ನೆನ್ನೆ 20. ನಿನ್ನೆ ಅಂದರೆ ನಾನು ಒಂದೇ ಕಡೆ ಡ್ರೈವ್ ಮಾಡಿದೆ. ಚೆನ್ನಾಗಿ ಓಡಿಸ್ತಾರೆ. 20 ಕಿಲೋಮೀಟರ್ ನೆನ್ನೆ ಅವರೇ ಇದು ಮಾಡಿದ್ದಾರೆ ಡ್ರೈವಿಂಗ್. ಅಂದರೆ ಪಕ್ಕ ಅವ್ರು ಕೂತಿರ್ತಾರೆ, ಬಟ್ ಓಕೆ, ಡ್ರೈವ್ ಮಾಡ್ತೀನಿ ನಾನು ಆಲ್ಮೋಸ್ಟ್. ಇವಾಗ ಏನು ಗೊತ್ತಾ, ಇವಾಗ ನಾನು ನಿಮಗೆ ಪಾಪು ಈಗ ದೇವ್ರ ಹಾಡು ಆ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಪಟ್ಟು ಕೇಳ್ತಾಳೆ ಪಾಪು. ನಾನು ನಿಮಗೆ ತೋರಿಸ್ತೀನಿ. ಅಮ್ಮ ಬಾ ಇಲ್ಲಿ ನೋಡಿ ಗೈಸ್. ಪಾಪು ಇವಾಗ ಹೇಗೆ ಸಾಂಗ್ನೆಲ್ಲ ಇದು ಮಾಡುತ್ತೆ. ಸಾಂಗ್ ಹಾಕಿದಾಗ ಎಷ್ಟು ಚೆನ್ನಾಗಿ ಕೇಳೋದು ಮಾಡೋದೆಲ್ಲ ಮಾಡುತ್ತೆ. पुनरपि मरणं पुनरपि जननी जगते शरणं पुनरपि जननी जगते शरणं इह संसार बहु दुस्तार इह संसार बहु दुस्तार कृपया पाते पाहि मुरारे कृपया पाते पाहि मुरारे भज गोविन्दं भज गोविन्दं गोविन्दं भज
ಮೂಢಮತೆ. ಗೈಸ್ ಇವಾಗ ಬಂತು ಕಾರು. ಸೊ ಗೈಸ್ ಇವಾಗ ನಾನು ಕಾರಲ್ಲಿ ಬಂದು ಕೂತೆ ಜಸ್ಟ್. ಇವರೇ ನಮಗೆ ಟ್ರೈನರು ಹೇಳ್ಕೊಡೋದು. ಹಾಯ್ ಹೇಳಿ. ಹಾಯ್ ಅವ್ರಿಗೆ ಹಾಯ್ ಹೇಳ್ಬಿಡಿ. ಹಾಯ್. ಇವರೇ ನಮಗೆ ಡ್ರೈವಿಂಗ್ ಹೇಳ್ಕೊಡ್ತಾ ಇರೋದು. ಆ್ಯಕ್ಚುಲಿ ಇವತ್ತು 4 ಡೇಸ್ ನಾನು ಡ್ರೈವಿಂಗ್ ಕಲಿತಾ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನನಗೆ ಆಲ್ಮೋಸ್ಟ್ ಎಲ್ಲ ಅರ್ಥ ಆಗ್ತಾ ಇದೆ. ಸೊ ಇವಾಗ Hello. 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 ನಾನೀಗ ನಮ್ಮ ಮನೆಯಿಂದ ಡ್ರೈವಿಂಗ್ ಮಾಡ್ಕೊಂಡು ಬಂದೆ. ನಂದು ಆಯ್ತು ಇವಾಗ. ನೆಕ್ಸ್ಟ್ ಅದೇ ನನ್ನ ಫ್ರೆಂಡ್ ಇದ್ದಾರೆ, ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ. ಮಮ್ಮಿ ಇಲ್ಲೇ ಪಾಪು ಹೆತ್ಕೊಂಡ್ಬಿಟ್ಟು ಅವರಿದ್ರು. ಇಲ್ಲೋಡು ಅಮ್ಮು, ಇಲ್ಲೋಡಮ್ಮ. ಇವಾಗ ಡ್ರೈವಿಂಗ್ ಮಾಡ್ತಿರೋದು. ಆ್ಯಕ್ಚುಲಿ ನನ್ನ ಮಗಳು ನಾನು ಫಸ್ಟ್ ಟೈಮ್ ಡ್ರೈವಿಂಗ್ ಮಾಡಿದಾಗ್ಲೇ ಕೂತಿರೋದು, ಅಂದರೆ ಕಾರೊಳಗೆ. ನಂದು ಫಸ್ಟ್ ಟೈಮ್ ಡ್ರೈವಿಂಗು. ನನ್ನ ಮಗಳು ಕೂಡ ನಾನು ಡ್ರೈವ್ ಮಾಡಿದಾಗೆ ಕೂತಿರೋದು. ನನಗೆ ಇದೊಂಥರ ಮೆಮೊರಿ ಥರ ನೆನಪಿರುತ್ತೆ, ಉಳಿಯುತ್ತೆ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಹೊರಗಡೆ ಬಿಸಿಲು ಆ್ಯಕ್ಚುಲಿ ಇದೆ, ಅಂದರೆ ಗೊತ್ತಾಗೋದಿಲ್ಲ ಬಿಸಿಲಿರೋದು. ಹೊರಗಡೆ ಹೋಗಿ ಬಂದರೆ ಟಯರ್ಡ್ ಫೀಲ್ ಅನಿಸ್ಬಿಡುತ್ತೆ. ಆ್ಯಕ್ಚುಲಿ ಡ್ರೈವಿಂಗ್ ಅವರು ಏನು ಅಣ್ಣ ಇದ್ದಾರಲ್ವ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಕ್ಚುಲಿ 4 ಡೇಸಲ್ಲಿ ಆಲ್ಮೋಸ್ಟ್ ಕಲ್ತಂಗೆ ಆಯಿತು. ನಾನು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಪಪ್ಪ ನೋಡಿದ್ರೆ ಒಂದು ಫಂಕ್ಷನ್ ಇದೆ ಹೋಗೋಣ ಅಂದರು. ಅವರು ರೆಡಿ ಆಗಿದ್ದಾರೆ. ಈ ಕಡೆ ಬಾಪ, ಈ ಕಡೆ ತಿರ್ಗು. ಒಂದು ಫಂಕ್ಷನ್ ಇದೆ ಹೋಗೋಣ ಅಂತ ಅಂದರು. ಹಾಯ್ ಏನಪ್ಪ.
ಅದೇ ಇವಾಗ ಒಂದು ಫಂಕ್ಷನ್ ಇದೆ, ನಾಮಕರಣ ಅಲ್ಲ, ನಾಮಕರಣ ಇದೆ ಹೋಗೋಣ ಅಂದರು. ನಾನು ತಮ್ಮ ಪಪ್ಪ ಪಾಪು ಹೋಗ್ತಿದ್ದೀವಿ. ಮಮ್ಮಿ ಏನು ಬರಲ್ಲ ಅಂತ. ಹೋಗಿ ಬರೋಣ ನಾವು. ಹೋಗಿ ಬರ್ತೀವಿ. ಅಮ್ಮ ನಾನು ಡ್ರೈವಿಂಗ್ ಹೆಂಗೆ ಮಾಡಿದೆ ಇವತ್ತು? ನಾನು ಮಾಡಿದ್ಲು ಗಾಯತ್ರಿ ಇವತ್ತು ಫುಲ್ಲು ನನಗೆ ಭಾಳ ಖುಷಿ ಆಯ್ತು ಡ್ರೈವಿಂಗ್ ಮಾಡಿದ್ದು. ಚೆನ್ನಾಗಿ ಮಾಡಿದ್ನಾ? ಹ್ಞೂ ಇವತ್ತಲ್ಲ ಫಸ್ಟ್ ಟೈಮ್ ಗೇರ್ ಹಾಕೋದು ಕಲ್ತಿರೋದು ನಾನು. ಗೇರ್ ಹಾಕೋದು ತೋರಿಸಿದ್ರು, ಚೆನ್ನಾಗಿತ್ತು. ನನಗೆ ಭಾಳ ಖುಷಿ ಆಯ್ತು. ಲಾಂಗ್ ಕರ್ಕೊಂಡೋಗಿದ್ರು. ಆ್ಯಕ್ಚುಲಿ ಇವತ್ತು ತುಂಬ ಲಾಂಗ್ ಕರ್ಕೊಂಡೋಗಿ, ಅಂದರೆ ನಿನ್ನೆನೂ ಕರ್ಕೊಂಡೋಗಿದ್ರು, ಇವತ್ತು ಅಲ್ಲೇ ಕರ್ಕೊಂಡಿದ್ದು. ಅಂದರೆ ಸ್ವಲ್ಪ ಫಸ್ಟ್ ಡೇ ಸೆಕೆಂಡ್ ಡೇಗೆ ಹೋಗಿದ್ದಕ್ಕಿಂತ ನಿನ್ನೆ ಮತ್ತು ಇವತ್ತು ಹೋಗಿದ್ದು ಇನ್ನೂ ಲಾಂಗ್ ಇತ್ತು. ಅಂದರೆ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ ನನ್ನ ಪ್ರಕಾರ. ನಿನ್ನೆ ನಾನು ಅಲ್ಲಿಂದ ಹೋಗ್ತಾ ಬರ್ತಾ ಎರಡೂ ನಾನು ಡ್ರೈವ್ ಮಾಡಿದ್ದೆ. ಯಾಕಂದರೆ ಸಮ್ ಆಫ್ ರೀಸನ್ ಆ ಹುಡುಗಿ ಡ್ರೈವ್ ಮಾಡಿರಲಿಲ್ಲ, ನಾನೇ ಮಾಡಿದ್ದೆ. ಬಟ್ ನಿನ್ನೆ ವ್ಲಾಗ್ ಮಾಡಿರಲಿಲ್ಲ ನಾನು, ಸೊ ಇವತ್ತು ವ್ಲಾಗ್ ಮಾಡಿರೋದು. ಹೊರಗಡೆ ಬಿಸಿಲಿದೆ ಗೈಸ್, ಹೊರಗಡೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಬಟ್ ರೆಡಿ ಆಗಿದೆಯಾ ಬಾ ನೀನು ಅಂತ ಪಪ್ಪ ಅಂದರು, ಅದಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬಂದು ರೆಸ್ಟ್ ಮಾಡೋದು. ನನಗೆ ಬಿಸಿಲು ಬರಲ್ಲ ಗೈಸ್. ಫಸ್ಟ್ ಆಫ್ ಆಲ್ ನನಗೆ ಬಿಸಿಲಿಲ್ಲ, ನಾನೆಲ್ಲೂ ಓಡಾಡೋದಿಲ್ಲ ಕಮ್ಮಿ, ನಾನೆಲ್ಲಾದರೂ ಹೋದ್ರೇನು. ಅದಕ್ಕೆ ನಾನು ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗು, ನಾನು ಡ್ರೈವಿಂಗ್ ಕೂಡ ಮಾರ್ನಿಂಗೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಅಂದರೆ 6 ಹಾಗೆ. ಅವಾಗಾದ್ರೆ ಚೆನ್ನಾಗೆ ಕಲಿತ್ರೆ ಅಂತ ನಾನು ಹಂಗೆ ಅಂದ್ಕೊಂಡೆ. ಬಟ್ ಅವರು ಸ್ವಲ್ಪ ಬೇರೆಯವ್ರಿಗೂ ಕಲಿಸ್ತಾ ಇರ್ತಾರೆ, ಆ ಟೈಮಿಂಗೆಲ್ಲ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ಆಗಲ್ಲ, ಒಂದು ವಾರ ಅಂತ ಅಂದಿದ್ದಾರೆ. ನೋಡೋಣ, ನೆಕ್ಸ್ಟ್ ಮಾರ್ನಿಂಗೇ ಇರುತ್ತೆ. ನಾವು 3 ಜನ ಹೋಗ್ತಾ ಇರೋದು. ಪಾಪುನ ಮಮ್ಮಿ ಹತ್ರನೇ ಕೊಟ್ಟು ಹೋಗ್ತೀನಿ, ಯಾಕಂದರೆ ಬೇಗ ಬಂದುಬಿಡ್ತೀವಿ. ಈಗ ಏನು ಅಲ್ಲಿ ಮಾತಾಡಿಸ್ಬಿಟ್ಟು ಊಟ ಮಾಡ್ಕೊಂಡು ಹಂಗೆ ಬಂದುಬಿಡೋದೆ, ತುಂಬ ಹೊತ್ತಾಗಲ್ಲ. ಮತ್ತು ತುಂಬ ಬಿಸಿಲಿದೆ. ಈಗ ನಾವು ಹೋಗೋದು ವೆಹಿಕಲ್ ಮೇಲೆ, ಸ್ಕೂಟಿ ಮೇಲೆ, ಬಿಸಿಲಲ್ಲಿ ಪಾಪು ಬೇಡ ಅಂತ. ಗೈಸ್ ಇನ್ನೇನು ಹೋಗ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಅದಕ್ಕೆ ನಾನು ನಮ್ಮ ಮನೆಯವರು ಒಂದು ಗಾಡಿಯಲ್ಲಿ, ನಮ್ಮ ಅಪ್ಪಾಜಿ ಮತ್ತು ನನ್ನ ತಮ್ಮ ಮುಂದ್ಗಡೆ ಇನ್ನೊಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಮುಗೀತು ಗೈಸ್, ಈಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು, ವೆರೈಟಿ ಇತ್ತು. ಪಾಯಸ ಕೂಡ ನೋಡಿರ್ತಾರೆ ಎಷ್ಟೊಂದು ವೆರೈಟಿ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಗೈಸ್ ಇನ್ನೇನು ಮನೆಗೆ ಹೋಗ್ತೀವಿ ಈಗ. ನಮ್ಮ ಮನೆಯವ್ರು ಹಾಗೆ ಅಲ್ಲಿಂದನೇ ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದರು. ನಾನು ಪಪ್ಪ ಮತ್ತು ನನ್ನ ತಮ್ಮ ಒಂದು ಸ್ಕೂಟಿಯಲ್ಲಿ ಹೋಗ್ತೀವಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನೀವು ನೋಡ್ಬೋದು ನಾನು ಎಷ್ಟು ಬೇವತ್ಬಿಟ್ಟಿದ್ದೀನಿ ಅಂತ. ಫಸ್ಟ್ ಡ್ರೆಸ್ ಚೇಂಜ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಇವಾಗ ನನಗಂತೂ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಊಟ ಇತ್ತು, ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಪಪ್ಪಗೆ ಪರಿಚಯ ಇದ್ದರು ಅವರು, ಅವ್ರದ್ದು ಪಾಪುದು ನಾಮಕರಣ ಇತ್ತು, ಅದಕ್ಕೆ ಹೋಗಿದ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ.